ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ ಘಟಕ ಪರೀಕ್ಷೆ ಆರಂಭಗೊಂಡಿದೆ. ನಿನ್ನಿನ ಸಂಚಿಕೆಯಲ್ಲಿ ನಾವು ಕನ್ನಡ ವಿಷಯ ಸೇರಿದಂತೆ ನಮ್ಮ ಭಾಷೆ ಮತ್ತು ಸಂಕಲ್ಪಗೀತೆ ವಿಡಿಯೋನ ಮಾಡಿದ್ದೀವಿ. ಆದಷ್ಟು ವಿದ್ಯಾರ್ಥಿಗಳು ಆ ವಿಡಿಯೋನ ಕೂಡ ನೋಡ್ಬೋದು. ಇಂದಿನ ಒಂದು ವಿಡಿಯೋದಲ್ಲಿ ನಾಳಿನ ಒಂದು ದಿನದಲ್ಲಿ ಘಟಕ ಪರೀಕ್ಷೆ 1 ವಾಸ್ತವ ಸಂಖ್ಯೆಗಳ ಕುರಿತು ಒಂದು ವಿಡಿಯೋನ ನೋಡೋಣ. ಇದು LBA ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿದೆ. ತರಗತಿ 10 ವಿಷಯ ಗಣಿತ. ಒಟ್ಟು 20 ಅಂಕವನ್ನು ಒಳಗೊಂಡಿರುವಂಥ ಪರೀಕ್ಷೆ ಇದು. ಬನ್ನಿ ಇಂದಿನ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಸಹಿತ ನೋಡೋಣ. ಇಲ್ಲಿ ನಿಮಗೆ MCQ ಕೊಟ್ಟಿರ್ತಾರೆ. ಇಲ್ಲಿ ಒಟ್ಟು 3 ಪ್ರಶ್ನೆನ ಕೊಟ್ಟಿರ್ತಾರೆ. ಪೈ/2 ಅನ್ನು ದತ್ತಾಂಶ ರೂಪಕ್ಕೆ ಪರಿವರ್ತಿಸಿ ಅಂತ ಪ್ರಶ್ನೆ ಇದೆ. ನೋಡ್ಕೋಬೇಕು. ಹಾಗೆ ಎರಡನೇ ಪ್ರಶ್ನೆ 2 ಮತ್ತು 3 ಲಸಹ ಕಂಡುಹಿಡಿಯೋದಿರುತ್ತೆ, ಅದನ್ನು ಕೂಡ ನೋಡ್ಕೋಬೇಕು. ಅಲ್ಲಿ 4 ಆಪ್ಷನ್ಸನ್ನು ಮಲ್ಟಿಪಲ್ ಚಾಯ್ಸ್ನ ಕೇಳಿದ್ದಾರೆ. ಇವುಗಳಿಗೆ ಉತ್ತರನ ನಾವು ನೋಡೋಣ ಬನ್ನಿ. ಪ್ರಶ್ನೆ ಪತ್ರಿಕೆ ಇದೆ. ಇದರ PDF ಬೇಕಾದರೆ ಕಮೆಂಟ್ ಮೂಲಕ ಮಾಹಿತಿ ಕೊಡ್ಬೋದು. PDF ಬೇಕಂತ ಕೇಳಿದ್ರೆ ನಾವು PDFನ ಕಳಿಸ್ಕೊಡ್ತೇವೆ. ಉತ್ತರಗಳು ಈ ರೀತಿ ಇದೆ ನೋಡಿ. ಪೈ/2 ಅನ್ನು ದತ್ತಾಂಶ ರೂಪಕ್ಕೆ ಪರಿವರ್ತಿಸಿದಾಗ ಸರಿಸುಮಾರು ಈ ರೀತಿ ಆಗುತ್ತೆ. ಅದು ಉತ್ತರ A. ಒಟ್ಟು ಪ್ರಶ್ನೆ ಪತ್ರಿಕೆ ಉತ್ತರ ಇಲ್ಲಿದೆ. ನೋಡಿ 2 ಮತ್ತು 3 ಲಸ ಎಷ್ಟಿದೆ? ಆಪ್ಷನ್ಸ್ D 6 ಆಗಿದೆ ನೋಡಿ. ಇಲ್ಲಿ ಉತ್ತರ B ವರ್ಗಗಳು ಅಂತ ಕರಿತೀವಿ. ಎಲ್ಲ ವಿದ್ಯಾರ್ಥಿ ನೋಡ್ಕೋಬೇಕು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರನ ಈ ರೀತಿ ಕೊಟ್ಟಿದ್ದಾರೆ. ಓಕೆ. ಮತ್ತು ಯಾವುದರ ಶಬ್ದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ಮಾಹಿತಿ ಕೊಡ್ಬೋದು. ಅದರ ಬಗ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀವಿ. ಒಟ್ಟು ಲಸ ಇದೆ. ಇನ್ನು ಅಷ್ಟು ಪ್ರಶ್ನೆ ಪತ್ರಿಕೆ ಇದೆ. ದತ್ತಾಂಶ ಸಂಬಂಧಪಟ್ಟಂಥ ಅಂತ್ಯಗೊಳ್ಳುತ್ತದೆ ಅಥವಾ ಆವರ್ತಗೊಳ್ಳುವಂಥ ಪ್ರಶ್ನೆ ಮೇಲೆ ಇರ್ತವೆ ನೋಡಿ. ಇನ್ನು ಭಾಗಲಬ್ಧ 5 ಅನ್ನೋದೊಂದು ನಾವು ಸಂಖ್ಯೆ ಎಂದು ಸಾಧಿಸಬೇಕಾಗತ್ತೆ. ಉತ್ತರನ ಈ ರೀತಿ ಕೊಟ್ಟಿರ್ತಾರೆ ನೋಡಿ. ಈ ಪ್ರಶ್ನೆ ಇದೇ ಇರುತ್ತೆ ಗ್ಯಾರಂಟಿಯಾಗಿ. ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಓದ್ಕೋಬೇಕು. ಮಸ ಮತ್ತು ಲಸ. ಒಟ್ಟು 3 ಪೇಜನ್ನು ಒಳಗೊಂಡಿರುವಂಥ ಪ್ರಸ್ತುತ PDF ಬೇಕಾದರೆ ಕಮೆಂಟ್ ಮೂಲಕ ಮಾಹಿತಿ ಕೊಡಿ. ನಾನು PDF ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಡ್ತೀನಿ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸನ ಮಾಡ್ಕೋಬೋದು. ಇಂದಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.